ಯಾರ ಮೇಲೂ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಹೊರ್ತು ನಾವು ಕೇಳ್ತಾ ಇರೋದು ನಮ್ಗೆ ಅನ್ಯಾಯ ಆಗಿರೋದು. ಈಗ ಮುಖ್ಯಮಂತ್ರಿ ಆಗಿರ್ಬೋದು, ಅವರು ಹಿಂದೂನೇ, ಅವರು ಗಣೇಶ ಪೂಜೆ ಮಾಡ್ತಾರೆ, ಮನೆಯವರು ಅವರೆಲ್ಲ ಹಿಂದೂ ಪರಂಪರೆ ಅವರೇ. ಅದು ಬಿಟ್ಬಿಟ್ಟು ನಮ್ ಗಣೇಶ ಮೇಲೆ ಕಲ್ಲೆಸೆಯುವುದಂಥದ್ದು ಮುಸ್ಲಿಂ ಅವರಿಗೆ ನಾವೇನ್ ಮಾಡಿದೀವಿ ಪ್ರಶ್ನೆ ಹಾಕಿ. ಇಡೀ ರಾಜ್ಯದಂತ ಇಡೀ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಅವರಿಗೆ ನಾವ್ ಏನ್ ಮಾಡಿದೀವಿ, ತಪ್ಪೇನ್ ಮಾಡಿದೀವಿ ಅಂತ ಕೇಳಿ. ಹಿಂದೂಗಳಿಂದ ಏನ್ ತಪ್ಪಾಗಿದೆ ಅಂತ ಅವ್ರನ್ನ ಕೇಳಿ, ಪ್ರೆಸ್ ಮೀಟ್ ಮಾಡಿ, ರಾಜ್ಯ ಮುಖ್ಯಮಂತ್ರಿಗಳೇ ಕುತ್ಕೊಳ್ಳಿ. ಕುತ್ಕೋಬೇಕು. ನೀವು ಕುತ್ಕೊಳ್ದಾರೆ ಏನು ನಡೆಯಲ್ಲ. ನೀವು ಎಲೆಕ್ಷನ್ ಕೇಳೋಕಾದ್ರೆ ನೀವು ಬರಲ್ಲ, ಒಂದ್ ದಿವಸ ಬರ್ತೀರಾ ಹೋಗ್ತೀರಾ. 5 ವರ್ಷದಲ್ಲಿ ಎಲೆಕ್ಷನ್ ಮಾಡ್ತಾರೆ. 5 ವರ್ಷ ಅವ್ರದ್ದು ಆಡಳಿತ, ರಿಯಲ್ ಆಗಿ ಹೇಳ್ತಾ ಇದೀನಿ ಸರ್. 5 ವರ್ಷ ಅವ್ರ ಆಡಳಿತ, 5 ವರ್ಷದಲ್ಲಿ ಅವರು 2 ವರ್ಷ ಕೈ ಕಟ್ಕೊ ಕೂತ್ಕೋತಾರೆ. ಏನ್ ವಿಷಯಕ್ಕೆ, ಏನು ಮಾಡೋದ್ ಬೇಕಾಗಿಲ್ಲ ಅಂತ. 2.5 ವರ್ಷದಲ್ಲಿ ಕೆಲಸ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಇನ್ನೇನು ಎಲೆಕ್ಷನ್ ಬೇರೆ ಪಕ್ಷಕ್ಕೆ ವರ್ಗಾವಣೆ ಆಗ್ತಾರೆ ಅಂತ ಒಂದು ಭಯದಲ್ಲಿ ಅವರು ಓಟ್ ಕೇಳಕ್ ಬರ್ತಾರೆ. ನಾವು ಅಭಿವೃದ್ಧಿ ಮಾಡಿದೀವಿ, ಮದ್ದೂರ್ನ ಆಡಳಿತ ಮಾಡಿದೀವಿ, ನಾವು ಇನ್ನೇನು ಕೇಳ್ತಾ ಇಲ್ಲ ಸರ್. ನಾವು ಒಂದು ಕೇಳ್ತಾ ಇರೋದು ಮುಸ್ಲಿಮ್ಸ್ ಅವರಿಗೆ ನಮ್ಮಿಂದ ಏನ್ ದೌರ್ಜನ್ಯ ಆಗಿದೆ ಮದ್ದೂರಲ್ಲಿ ಕೇಳ್ತಾ ಇರೋದು ನಾವು. ಹೋದ ವರ್ಷನೂ ನಾಗಮಂಗಲದಲ್ಲಿ ನಡೀತು. ಕೇಳಿದ್ರಾ? ಪ್ರಶ್ನೆ ಹಾಕುದ್ರಾ? ಹೇಳಿ. ಅರೆಸ್ಟ್ ಮಾಡ್ತೀರಾ, ಕಾಮನ್ ಹೊಡಿತೀರಾ, ಬಿಡ್ತೀರಾ? ಮನಸ್ಥಿತಿ ತಿಳ್ಕೊತೀರಾ ನೀವು? ಒಬ್ಬ ಮನುಷ್ಯನ ಮನಸ್ಥಿತಿ ತಿಳ್ಕೊತೀರಾ? ತಿಳ್ಕೊಳ್ಳಲ್ಲ. ಏನ್ ತಿಕ್ಕೆ? ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇರೋದು. ಇಲ್ಲಿ ಹುಡುಗರು ಎಷ್ಟೋ ಜನ ಇದ್ದಾರೆ, ಎಲ್ಲ ನಮ್ಮ ಹಿಂದೂ ಹುಡುಗರುಗಳೇ.